ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ 12,000 ರೂಪಾಯಿವರೆಗೂ ಹಣ ಜಮೆ ಆಗೋ ಬಗ್ಗೆ ಬಂಪರ್ ಸುದ್ದಿ ಬಂದಿದೆ. ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ ವೀಕ್ಷಕರೇ. ಒಂದು ವೇಳೆ ಈ ಒಂದು ರೂಲ್ಸ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮಗೆ ಹಣ ಬರಲ್ಲ. ಈ ಸರ್ಟಿಫಿಕೇಟ್ ಕಡ್ಡಾಯ ಮಾಡಲಾಗ್ತಾ ಇದೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಆಗಿರ್ಬೋದು. ಇನ್ನು BPL ಕಾರ್ಡ್ ಇದ್ದ, APL ಕಾರ್ಡ್ ಇದ್ದ, ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತಾ, ಇದ್ರ ಬಗ್ಗೆನೂ ಕೂಡ ಬಂಪರ್ ಸುದ್ದಿ ಬಂದಿದೆ ವೀಕ್ಷಕರೇ. ಇನ್ನು ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಇಂಥವರಿಗೆ 25,000 ರೂಪಾಯಿ RBI ಕಡೆಯಿಂದ ಅಕೌಂಟ್ಗೆ ನೇರವಾಗಿ ಹಣವನ್ನ ಜಮೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಇನ್ನು ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು. ಎಲ್ಲರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಆಗಿದೆ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬ್ಯಾಂಕ್ ಅಕೌಂಟ್ ಇದ್ದವರು, ಹಣ ಇಟ್ಟವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಭಾರಿ ಇಳಿಕೆ ಆಗಲು ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, ಇನ್ ಮುಂದೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಮತ್ತೆ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ, ಬಂಗಾರ ಖರೀದಿ ಮಾಡಲು ಇದು ಸರಿ ಸಮಯವ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕೂಡ ಕಮೆಂಟ್ ಮಾಡಿ. ಅದೇ ತರ 10 ಗ್ರಾಂ ಬಂಗಾರ ಎಷ್ಟಾಗಬೇಕು ಇದರ ಬೆಲೆ ಕೂಡ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ ಮುಂದೆ ಪಂಚ ಗ್ಯಾರಂಟಿ ಯೋಜನೆಗಳ ಹಣ ನಿಮಗೆ ಉಳಿತಾಯವಾದ್ರೆ ಆ ಒಂದು ಹಣವನ್ನ ಅಲ್ಲಿ ಇಲ್ಲಿ ಹಾಕಿ ಮೋಸ ಹೋಗಬೇಡಿ. ಎದಕ್ಕಂದ್ರೆ ಚೀಟ್ ಫಂಡ್ಸ್ ಅಲ್ಲಿ ತುಂಬಾ ಮೋಸವಾಗ್ತಾ ಇದೆ. ಹೀಗಾಗಿ ಸರ್ಕಾರದಿಂದಲೇ ಹೊಸ ಒಂದು ಘೋಷಣೆ, ಪಂಚ ಗ್ಯಾರಂಟಿಗಳ ಜೊತೆಗೆ ನಿಮ್ಮ ಹಣಕ್ಕೂ ಕೂಡ ಈಗ ಗ್ಯಾರಂಟಿಯನ್ನ ಕೊಡಲಾಗ್ತಾ ಇದೆ. ಈ ಒಂದು ಹೊಸ ಯೋಜನೆ ಕೂಡ ಕರ್ನಾಟಕ ಸರ್ಕಾರದಿಂದ ಎಲ್ಲ ಕೂಡ ಅಪ್ಡೇಟ್ ಆಗಿ ಒಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು, ಬಂಗಾರ ಖರೀದಿ ಮಾಡೋರು, ನಿಮಗೆ ಸಿಹಿ ಸುದ್ದಿ ಬಂದಿದೆ. ಅದೇ ತರ ವೀಕ್ಷಕರೇ, ನೀವು ಕೂಡ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಈಗ 4,000 ರೂಪಾಯಿ ಹಣ ಜಮೆ ಆಯ್ತಾ ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ 25, 26ನೇ ಕಂತು ಜಮೆ ಆಯ್ತಾ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಗೃಹಲಕ್ಷ್ಮಿಯರಿಗೆ 12,000 ರೂಪಾಯಿ ಅಂದ್ರೆ ವೀಕ್ಷಕರೇ ಒಟ್ಟು 6 ಕಂತು ಬ್ಯಾಲೆನ್ಸ್ ಇತ್ತಲ್ಲ, ನಿಮಗೆ ಗೊತ್ತಿರೋ ಹಾಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು, ಅದೇ ತರ ಈ ಹೊಸ ವರ್ಷದ ಜನವರಿ ತಿಂಗಳದ್ದು ಒಟ್ಟು 6 ಕಂತು, ಒಟ್ಟು 12,000 ರೂಪಾಯಿ ಹಣ ಸರ್ಕಾರ ಕೊಡಬೇಕು. ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದು ಸೆಪ್ಟೆಂಬರ್ ತಿಂಗಳವರೆಗೂ ಅಂತ ಹೇಳಲಾಗಿತ್ತು. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಹಣ ಹಾಗೂ 3 ತಿಂಗಳ ಬ್ಯಾಲೆನ್ಸ್ ಹಣ, ಅದೇ ತರ ಈ ವರ್ಷದ ಈಗ ಜನವರಿ ತಿಂಗಳ ಹಣವು ಕೂಡ ಲೆಕ್ಕ ಹಾಕಿದ್ರೆ ಈಗ 12,000 ರೂಪಾಯಿ ಆಗ್ತಾ ಇದೆ. ಇದರಲ್ಲಿ ಒಟ್ಟು 60,000 ರೂಪಾಯಿ ಆಗುತ್ತೆ ಎಲ್ಲಾ ಕಂತು ಸೇರಿಸಿದ್ರೆ. ಆದ್ರೆ ವೀಕ್ಷಕರೇ, ಈಗ ನಿಮಗೆ 25, 26ನೇ ಕಂತು ಮೊದಲು ಜಮೆ ಆಗ್ತಾ ಇದೆ. ಈಗ 12,000 ರೂಪಾಯಿ ಏನು ಬ್ಯಾಲೆನ್ಸ್ ಇದೆಯಲ್ಲ, ಅದರಲ್ಲಿ 4,000 ರೂಪಾಯಿ ಈಗ ಬಿಡುಗಡೆ ಕೂಡ ಮಾಡಲಾಗಿದೆ. ಅಕೌಂಟ್ಗೆ ಹಣ ಜಮೆ ಆಗಲು ಶುರು ಕೂಡ ಆಗಿದೆ. ಗೃಹಲಕ್ಷ್ಮಿಯವರು ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಕೆಲವೊಬ್ಬರು ನಮಗೆ 3 ತಿಂಗಳಿನಿಂದ ಹಣ ಬರ್ತಾ ಇಲ್ಲ, 4 ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ಚೆಕ್ ಮಾಡಿಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರಬೇಕು. ರೇಷನ್ ಕಾರ್ಡ್ ಮೇಲಿರೋ ಹೆಸರು, ನಿಮ್ಮ ಬ್ಯಾಂಕ್ ಖಾತೆ ಮೇಲಿರೋ ಹೆಸರು ಒಂದೇ ತರ ಇರಬೇಕು. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಅಂತವರಿಗೆ ಮಾತ್ರ ಹಣ ಬರುತ್ತೆ. ಇನ್ನು ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅವರಿಗೆ ಕೈ ಬಿಡಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ 25, 26ನೇ ಕಂತು ಹಣ ಸರ್ಕಾರ ಜಮೆ ಮಾಡಲು ಪ್ರಾರಂಭ ಮಾಡಿದೆ. DBT ಮೂಲಕ ನೇರವಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಇದೇ ಒಂದು ಶಿವರಾತ್ರಿ ಹಬ್ಬದ ಒಳಗೆ ನಿಮ್ಮ ಅಕೌಂಟ್ಗೆ ಒಟ್ಟು ಇಲ್ಲಿ 4,000 ರೂಪಾಯಿ ಜಮೆ ಆಗುತ್ತೆ. 48,000 ರೂಪಾಯಿ ಮತ್ತೆ ಈಗ 4,000 ರೂಪಾಯಿ ಜಮೆ ಆದ್ರೆ 52,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೆ ಹಣ ಬರಲಿದೆ ಗೃಹಲಕ್ಷ್ಮಿ ಯೋಜನೆಗೆ. ಇನ್ನು ವೀಕ್ಷಕರೇ, ಬಾಕಿ ಉಳಿದಿರುವ 8,000 ರೂಪಾಯಿ ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ ಒಟ್ಟು 60,000 ರೂಪಾಯಿ ಸರ್ಕಾರ ಕೊಡಬೇಕು. ಹಂತ ಹಂತವಾಗಿ ಎಲ್ಲ ಒಂದು ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಲಾಗುತ್ತೆ ಅಂತಾನೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೊಸ ಒಂದು ನಿಯಮ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ, ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಗೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ. ಮೃತಪಟ್ಟ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಹೋಗುತ್ತಾ ಇದೆ ಕೋಟ್ಯಂತರ ರೂಪಾಯಿ. ಹೀಗಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಂದು ಹೊಸ ರೂಲ್ಸ್ ಅನ್ನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಫಲಾನುಭವಿಗಳು ತಮ್ಮ ಒಂದು ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವುದು ಕಡ್ಡಾಯ ಮಾಡೋ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ಹೀಗಾಗಿ ಈಗ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಈ ಒಂದು ಯೋಜನೆಯಲ್ಲಿ ಮರಣದ ನಂತರವೂ ಕೂಡ ಹಣ ಹೋಗ್ತಾ ಇದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಗೃಹಲಕ್ಷ್ಮಿಯವರು ತಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿ ಬರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲವಾದಲ್ಲಿ ಅವರಿಗೆ ಹಣ ಕೂಡ ಬಂದ್ ಆಗ್ಬಹುದು. ಇದರ ಬಗ್ಗೆ ನೆಕ್ಸ್ಟ್ ಕೂಡ ಅಪ್ಡೇಟ್ ನಿಮಗೆ ಕೊಡಲಿದ್ದೇವೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಮತ್ತೆ ಹಣ ಬರುತ್ತಾ, ಅನ್ನಭಾಗ್ಯದ ಅಕ್ಕಿ ಹಣ ಮತ್ತೆ ಸರ್ಕಾರದಿಂದ ಕೊಡ್ತಾರಾ ಅಥವಾ
ಅಕ್ಕಿಯನ್ನ ಹೆಚ್ಚುವರಿಯಾಗಿ ಕೊಡ್ತಾರ? ವೀಕ್ಷಕರೇ, ಇಲ್ಲಿ ಒಂದು ತಿಂಗಳದ್ದು ಹೋದ ವರ್ಷ 2025ರ ಜನವರಿ ತಿಂಗಳ ಒಂದು ಪಡಿತರದಾರರಿಗೆ ಅಕ್ಕಿನೂ ಕೊಟ್ಟಿಲ್ಲ, ಇನ್ನೊಂದು ಕಡೆಗೆ ಹಣವೂ ಕೂಡ ಕೊಟ್ಟಿಲ್ಲ. ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು ಮೊದಲು, ನಂತರ ಅಕ್ಕಿ ವಿತರಣೆ ಶುರುವಾಯಿತು. ಫೆಬ್ರವರಿ ಮಾರ್ಚ್ ತಿಂಗಳಿಂದ ಅಕ್ಕಿ ವಿತರಣೆ ಶುರುವಾಗಿದೆ. ಅಲ್ಲಿವರೆಗೂ ಹಣ ಕೊಡ್ತಾ ಇದ್ರಿ, ಆದ್ರೆ ಜನವರಿ ತಿಂಗಳದ್ದು ಹಣ ಏಕೆ ಕೊಟ್ಟಿಲ್ಲ? ಅದೇ ತರ ಈಗ ಹಣ ಕೊಟ್ಟಿಲ್ಲ ಅಂದ್ರೆ ಬೇಗನೆ ಬಿಡುಗಡೆ ಮಾಡಬೇಕು ಅಥವಾ ಹೆಚ್ಚುವರಿಯಾಗಿ ಪಡಿತರ ಚೀಟಿದಾರರಿಗೆ ಅಕ್ಕಿಯನ್ನ ವಿತರಣೆ ಮಾಡಬೇಕು ಅಂತ ಈಗಾಗಲೇ ಮಹೇಶ್ ತೆಂಗಿನಕಾಯಿ ಅವರು ಬಿಜೆಪಿ ಶಾಸಕರು ಸರ್ಕಾರಕ್ಕೆ ಆಗ್ರಹ ಮಾಡಲು ಶುರು ಮಾಡಿದ್ದಾರೆ. ಒಂದು ವೇಳೆ ಈ ಒಂದು 657 ಕೋಟಿ ರೂಪಾಯಿ BPL ಪಡಿತರ ಚೀಟಿದಾರರಿಗೆ ಸೇರಿದ್ದು ಕೊಟ್ಟಿಲ್ಲ ಅಂದ್ರೆ ರಾಜ್ಯವ್ಯಾಪಿ ಜಿಲ್ಲಾವಾರು ಹೋರಾಟ ಮಾಡೋದಾಗಿನೂ ಕೂಡ ಒಂದು ಆಗ್ರಹಿಸಿದ್ದಾರೆ, ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಅನ್ನಭಾಗ್ಯ ಅಕ್ಕಿ ಆದ್ರೂ ವಿತರಣೆ ಮಾಡಬೇಕು. ಆ ಜನವರಿ ತಿಂಗಳದ್ದು ಸರ್ಕಾರ 657 ಕೋಟಿ ರೂಪಾಯಿ ಅನ್ನಭಾಗ್ಯ ಹಣವನ್ನ ತಮ್ಮ ಒಂದು ಖಜಾನೆಯಲ್ಲಿ ಇರಿಸಿಕೊಂಡಿದ್ದಾರೆ. ಆ ಒಂದು ಹಣವನ್ನ ಬಿಡುಗಡೆ ಮಾಡಬೇಕು, ಮತ್ತೆ DBT ಮೂಲಕ BPL ಕಾರ್ಡ್ ಕುಟುಂಬಗಳಿಗೆ ಜಮೆ ಮಾಡಬೇಕು. ಇಲ್ಲವಾದಲ್ಲಿ ಅವರಿಗೆ ಆ ಒಂದು ಮೊತ್ತದ ಹೆಚ್ಚುವರಿ ಪಡಿತರವನ್ನು ವಿತರಣೆ ಮಾಡಬೇಕು ಅಂತ ಒಂದು ಆಗ್ರಹವನ್ನ ಮಾಡಲು ಈಗ ಮಹೇಶ್ ತೆಂಗಿನಕಾಯಿ ಅವರು ಬಿಜೆಪಿ ಶಾಸಕರು ಆಗ್ರಹ ಮಾಡಲು ಶುರು ಮಾಡಿದ್ದಾರೆ. ಆದ್ರೆ ಸರ್ಕಾರದಿಂದ ಇದರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬರೋದು ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನೊಂದು ಕಡೆಗೆ ಈಗ BPL ಕಾರ್ಡ್ ಇದ್ದವರಿಗೆ ಇನ್ ಮುಂದೆ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ವಿತರಣೆಯನ್ನ ಮಾಡಲಾಗ್ತಾ ಇದೆ ಉಚಿತವಾಗಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇಲ್ಲಿ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಮೊದಲು ಘೋಷಣೆ ಮಾಡಿದ್ರು, ನಂತರ ಹೆಸರು ಕಾಳು ವಿತರಣೆ ಇಲ್ಲ. ಹೆಸರು ಕಾಳು ವಿತರಣೆ ಬದಲಾಗಿ ಹೆಚ್ಚುವರಿಯಾಗಿ ತೊಗರಿ ಬೇಳೆ, ಅದಕ್ಕೆ ಸಮನಾದ ಮೊತ್ತದಲ್ಲಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಅರ್ಧ ಕೆಜಿ ಹೆಸರು ಕಾಳು ಇದ್ರೆ 250 ಗ್ರಾಂ ತೊಗರಿ ಬೇಳೆನ ವಿತರಣೆ ಮಾಡೋದ್ ಮೂಲಕ ಇದನ್ನ ಸರಾಸರಿ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಅದರಲ್ಲಿ ಮುಖ್ಯವಾಗಿ ಯಾರಿಗೆ ಸಿಗುತ್ತೆ 25,000 ರೂಪಾಯಿವರೆಗೂ ಪ್ಯಾಕೇಜ್ ಹಣ ಅಂದ್ರೆ ವೀಕ್ಷಕರೇ, ನಿಮ್ದು ಬ್ಯಾಂಕ್ ಅಕೌಂಟ್ ಇರಬಹುದು, ನೀವು ಬ್ಯಾಂಕ್ ನಲ್ಲಿ ಹಣ ಇಟ್ಟಿರ್ತೀರಾ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ತುಂಬಾ ಜನರಿಗೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ, ಹಣ ಇಟ್ಟವರಿಗೆ ಮೋಸವಾಗಿದೆ. ಸೈಬರ್ ಕಳ್ಳರು ಅಂದ್ರೆ ಆನ್ಲೈನ್ ವಂಚಕರು ಬ್ಯಾಂಕ್ ಅಕೌಂಟ್ ನ ಹ್ಯಾಕ್ ಮಾಡೋದರ ಮೂಲಕವಾಗಿರ್ಬೋದು, OTP ಪಡೆದುಕೊಂಡು ಜನರಿಗೆ ಹಣವನ್ನ ಲೂಟಿ ಮಾಡಿರೋದಾಗಿರ್ಬೋದು. ಈ ತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ನಡೆದಿದ್ರೆ, ಅಥವಾ ನೀವು ಕೂಡ ಸೈಬರ್ ಸಂತ್ರಸ್ತರು ಆಗಿದ್ರೆ, ಈಗ ಯಾವ ತರ ರೈತರಿಗೆ ನೆರೆ ಪರಿಹಾರ ಕೊಡ್ತಾರಲ್ಲ, ಆ ತರ ಈಗ ಸೈಬರ್ ಸಂತ್ರಸ್ತರಿಗೆ ಅಂದ್ರೆ ಮೋಸ ಹೋದವರಿಗೂ ಕೂಡ ಪರಿಹಾರ ಹಣ ಕೊಡೋದಕ್ಕೆ RBI ಘೋಷಣೆ ಮಾಡಿದೆ. ವೀಕ್ಷಕರೇ, ಬೇಕಾದ್ರೆ ನೀವು ಕೂಡ ಗೂಗಲ್ ಅಲ್ಲಿ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನೋಡಬಹುದು. ಡಿಜಿಟಲ್ ವಂಚನೆಯಲ್ಲಿ 25,000 ರೂಪಾಯಿವರೆಗೂ ಒಂದು ಹಣ, ಸಂತ್ರಸ್ತರಿಗೆ ಪರಿಹಾರ ಹಣ 25,000 ರೂಪಾಯಿ ಕೊಡೋದಾಗಿ ಪ್ಯಾಕೇಜ್ ಅಲ್ಲಿ ಘೋಷಣೆ ಆಗಿದೆ. ಕೆಲವೊಬ್ರು ನಾವು ಬ್ಯಾಂಕ್ ಇಂದ ಕರೆ ಮಾಡ್ತಾ ಇದ್ದೀವಿ ಅಂತ ವಂಚಕರು ಕರೆ ಮಾಡಿ ಜನರಿಂದ OTP ಪಡೆದುಕೊಂಡು ಅವರ ಖಾತೆಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿರ್ತಾರೆ. ಅವರಿಗೆ ಇದು 25,000 ರೂಪಾಯಿ ಪರಿಹಾರ ಅಂತಾನೂ ಕೂಡ RBI ಇವರು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. OTP ಹಂಚಿಕೊಂಡವರು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ ಅಂತ RBI ಘೋಷಣೆ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆ ಪ್ರಕರಣಗಳು, ಸೈಬರ್ ಫ್ರಾಡ್ ತುಂಬಾನೇ ಆಗ್ತಾ ಇದೆ. ಹಣ ಕಳೆದುಕೊಂಡು ಬ್ಯಾಂಕ್ ಗ್ರಾಹಕರಿಗೆ ಗರಿಷ್ಠ 25,000 ರೂಪಾಯಿವರೆಗೂ ಪರಿಹಾರ ಕೊಡೋದಾಗಿ RBI ಶುಕ್ರವಾರ ಘೋಷಣೆ ಮಾಡಿರುವಂತದ್ದು. ವೀಕ್ಷಕರೇ, ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಚಿನ್ನ, ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗಿದೆ. ಒಂದು ಕಡೆಗೆ ಸಿಹಿ ಸುದ್ದಿ, ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಏರಿಕೆ ಆಗಬಹುದು. ಎದಕ್ಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಸಂಘರ್ಷಗಳು ಶುರುವಾಗ್ತಾ ಇದ್ದಾವ. ಅದಕ್ಕಂದ್ರೆ ಈಗಾಗಲೇ ನಮ್ಮ ಒಂದು ಮೀಡಿಯಾಗಳಲ್ಲಾಗಿರ್ಬೋದು, ಸುದ್ದಿಗಳಲ್ಲಿ, ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧವಾಗುವ ಸಂಭವ ಕಾಣ್ತಾ ಇದೆ. ಒಂದು ವೇಳೆ ಯುದ್ಧ ನಡೆದಾಗ ಬಂಗಾರ, ಬೆಳ್ಳಿ ಮೇಲೆ ತುಂಬಾನೇ ಒಂದು ವಾಲಟಿಲಿಟಿ ಕಾಣುತ್ತೆ. ಎದಕ್ಕಂದ್ರೆ ಇದರಲ್ಲಿ ತುಂಬಾನೇ ಟ್ರೇಡಿಂಗ್ ಆಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ. ಹೀಗಾಗಿ ಇದಕ್ಕೆ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಹುದು. ಜನರು ಡಾಲರ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ಬಂಗಾರ, ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಶುರು ಮಾಡ್ತಾರೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಬೆಲೆ ಮಾತ್ರ ಏರಿಕೆ ಆಗಿದ್ದು, ಇಳಿಕೆ ಅಂತೂ ಆಗಿದ್ದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬೆಳ್ಳಿ ಬೆಲೆ 5% ಅಷ್ಟು ಕುಸಿತವಾಗ್ತಾ ಇದೆ. ಈಗ ಬೆಳ್ಳಿ 1 ಕೆಜಿಗೆ 2,85,000 ರೂಪಾಯಿ ಆಗಿರುವಂತದ್ದು. ವೀಕ್ಷಕರೇ, ಈಗ 1 ಕೆಜಿ ಬೆಳ್ಳಿ ದರ 2,85,000 ರೂಪಾಯಿ, 4,20,000 ರೂಪಾಯಿ ಹೋಗಿತ್ತು. 1,30,30,000ಕ್ಕೂ ಹೆಚ್ಚು ಕುಸಿತ ಕಂಡಿದೆ ಬೆಳ್ಳಿ ದರ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಅದೇ ತರ ಬಂಗಾರವು ಕೂಡ 1,80,000 ರೂಪಾಯಿ, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಈಗ 1,56,600 ರೂಪಾಯಿ ಅಂತಾನೆ ಹೇಳ್ಬೋದು. 1,53,710 ರೂಪಾಯಿ ಇತ್ತು, ಆದ್ರೆ 2,890 ರೂಪಾಯಿ ಬೆಲೆ ಏರಿಕೆ ಆಗಿದೆ 10 ಗ್ರಾಮ್ ಮೇಲೆ
1,56,600 ರೂಪಾಯಿ ದರವಾಗಿದೆ. ಆದ್ರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಬೆಲೆಯಲ್ಲಿ ಇಳಿಕೆ ಆದ್ರೂ ಕೂಡ ಮತ್ತೆ ಏರಿಕೆ ಆಗೋದು ಗ್ಯಾರಂಟಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎದಕ್ಕಂದ್ರೆ ಯುದ್ಧ ಭೀತಿ ಶುರುವಾದ ನಂತರ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಫಲಾನುಭವಿಗಳಾಗಿರ್ಬೋದು, ಮತ್ತೆ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಂಡು ನಿಮ್ಮ ಒಂದು ಹಣವನ್ನ ಹೂಡಿಕೆ ಮಾಡಲು ಈಗ ರಾಜ್ಯ ಸರ್ಕಾರದಿಂದ ಒಂದು ಗ್ಯಾರಂಟಿ ಭರವಸೆಯನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಜನರು ತಮ್ಮ ಉಳಿತಾಯದ ಹೂಡಿಕೆಗಳನ್ನ ಸರ್ಕಾರದ MSIL ಎಂಬ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಬಹುದು, ಸುಭದ್ರವಾಗಿರುವ ಗ್ಯಾರಂಟಿ ಇದೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಭರವಸೆಯನ್ನ ಕೊಟ್ಟು ಚಾಲನೆ ಕೂಡ ಕೊಟ್ಟಿದ್ದಾರೆ. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವತಿಯಿಂದ ಆಯೋಜಿಸಲಾಗಿದ್ದ MSIL ಚಿಟ್ಸ್ ಹೊಸ ಸಾಫ್ಟ್ವೇರ್ ಹಾಗೂ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. MSIL ಸರ್ಕಾರಿ ಸಂಸ್ಥೆಯು ಹಲವು ದಶಕಗಳಿಂದ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಜನರ ಹೂಡಿಕೆ, ಭದ್ರತೆ, ಖಾತ್ರಿ ಹೂಡಿಕೆ, ಹಣವನ್ನ ಸುರಕ್ಷಿತವಾಗಿಡೋದು ಅತ್ಯಂತ ಅಗತ್ಯವಾಗಿದ್ದು ಈಗಿನ ಕಾಲದಲ್ಲಿ MSIL ನ ಚಿಟ್ ಫಂಡ್ಸ್ ಈ ಭರವಸೆಯನ್ನ ಕೊಡ್ತಾ ಇದೆ. ಸಾಮಾನ್ಯವಾಗಿ ನಡೆಯುವ ಚಿಟ್ ವ್ಯವಹಾರಗಳಲ್ಲಿ ಮೋಸವಾಗೋ ಸಾಧ್ಯವಿರುತ್ತೆ. ಆದ್ರೆ MSIL ಸರ್ಕಾರಿ ಸಂಸ್ಥೆಯಾಗಿದ್ದು ಜನರ ಹೂಡಿಕೆಗೆ ಭದ್ರತೆ ಒದಗಿಸುತ್ತೆ. ತಮ್ಮ ಹೂಡಿಕೆ ಮೇಲೆ ಕೇವಲ 5% ಲಾಭ ಪಡೆಯುವ ಸಂಸ್ಥೆ ಜನರ ಆರ್ಥಿಕ ಭದ್ರತೆಗೂ ಕೂಡ ನೆರವಾಗಿದೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಈಗಾಗಲೇ ಇದರ ಬಗ್ಗೆ ಒಂದು ಮಾಹಿತಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು MSIL ಚಿಟ್ ಫಂಡ್ಸ್ ಅನ್ನ ಒಂದು ಆಪ್ ಅನ್ನ ಲೋಕಾರ್ಪಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಇದು ಕರ್ನಾಟಕ ಸರ್ಕಾರದಿಂದ ಒಂದು ಅಗ್ರೀಡ್ ಅಂತಾನೆ ಹೇಳ್ಬಹುದು. ಹೀಗಾಗಿ ಇದರಲ್ಲಿ ಜನರು ಹೂಡಿಕೆ ಮಾಡಬಹುದು ಅಂತಾನೂ ಕೂಡ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ತುಂಬಾ ಜನ ವಿಡಿಯೋ ನೋಡ್ತಾರೆ ಆದ್ರೆ ಕಮೆಂಟ್ ಮಾಡಲ್ಲ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.